ಬೆಳಿಗ್ಗೆ ಗೋಲಿ ಇಡ್ಲಿ ಮಾಡ್ಕೊಂಡು ತಿನ್ನಬೇಕು ಅಂತ 1 ಲೋಟ ನೀರನ್ನು ಗ್ಯಾಸ್ ಮೇಲೆ ಇಟ್ಟು ಅದು ಬಿಸಿ ಆದಮೇಲೆ 1 ಲೋಟ ಅಕ್ಕಿ ಹಿಟ್ಟನ್ನು ಹಾಕಿ ಅದು ಸ್ವಲ್ಪ ಗಟ್ಟಿ ಆದಮೇಲೆ ತೆಗೆದು ಉಂಡೆ ಮಾಡಿದೆ. ಆಮೇಲೆ ಆ ಹಿಟ್ಟು ಸಾಫ್ಟ್ ಇದ್ದದ್ದು ನೋಡಿ ನನಗೆ ಅಕ್ಕಿ ರೊಟ್ಟಿ ಇದರಲ್ಲೇ ಮಾಡ್ಬೋದಲ್ಲ ಅಂತ ಅನಿಸಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಇಷ್ಟರವರೆಗೆ ಯಾವತ್ತೂ ನಾನು ಅಮ್ಮನ ಮನೆಯಲ್ಲಿ ಮಾಡಿರೋ ಅಕ್ಕಿ ರೊಟ್ಟಿ ಸಾಫ್ಟ್ ಆಗಿರೋ ಹಿಸ್ಟ್ರಿನೇ ಇದ್ದಿದ್ದಿಲ್ಲ. ಅದಕ್ಕೆ ನಾನೊಂದ್ಸಲ ಟ್ರೈ ಮಾಡುವ ಅಂತ ಅನಿಸ್ತು. ಹಿಟ್ಟನ್ನು ಚಪಾತಿ ಥರ ಮಾಡಿದ್ಮೇಲೆ ಫುಲ್ ಸಾಫ್ಟಾಗಿ ಬಂತು. ತೆಗೆದು ತವದ ಮೇಲೆ ಇಟ್ಟೆ. ಆಮೇಲೆ ಅದು ಹೇಗಾಗುತ್ತೆ ಅಂತ ನೋಡಬೇಕು ಅಂತ ಬೇಗ ತೆಗೆದು ಉಲ್ಟಾ ಹಾಕಿದೆ. ಹಾಕುವಾಗ ಎಲ್ಲ ಹುಡಿ ಹುಡಿ ಆಯಿತು. ಫಸ್ಟ್ ಮಾಡಿದ ರೊಟ್ಟಿ ದೇವರಿಗೆ ಅಂತ ಅಂದ್ಕೊಂಡು ಆಮೇಲೆ ವಾಪಸ್ ಇನ್ನೊಂದು ರೊಟ್ಟಿ ಮಾಡಿ ಹಾಕಿದೆ. ಅದಂತೂ ಫುಲ್ ಸಾಫ್ಟ್ ಇದ್ದಿತ್ತು. ಆಮೇಲೆ ರೆಸಿನಟ್ ಮಾಡಬೇಕು ಅಂತ ಈ ಸಲ ಗ್ರೀನ್ ಕಲರಲ್ಲಿ ಬೇಸ್ ಮಾಡಬೇಕು ಅಂತ ಅಂದ್ಕೊಂಡೆ. ನಾನು ಚಿಕ್ಕವಳಿರುವಾಗ ನಂಗೆ ಗೊತ್ತಿದ್ದು 2 ಗ್ರೀನ್ ಕಲರ್ ಆಗಿದ್ದಿತ್ತು. ಒಂದು ಡಾರ್ಕ್ ಗ್ರೀನ್, ಇನ್ನೊಂದು ಪ್ಯಾರೆಟ್ ಗ್ರೀನ್. ಸ್ವಲ್ಪ ಟೈಮ್ ನಂತರ ಪಾಕಿಸ್ತಾನದ ಕಲರು ಸಗಣಿ ಕಲರ್ ಅದೆರಡನ್ನು ತಿಳ್ಕೊಂಡೆ. ಬಟ್ ಈಗ ನೋಡಿದರೆ ಎಷ್ಟೊಂದು ಟೈಪಲ್ಲಿ ಗ್ರೀನ್ ಕಲರ್ ಇದೆ. ತಲೆನೇ ಕೆಟ್ಟೋಗುತ್ತೆ. ಎಲ್ಲ ಒಂದೇ ಥರ ಕಾಣುತ್ತೆ, ಆದರೆ ಬೇರೆ ಬೇರೆ ಆಗಿದೆ.